ಸರ್ ಸುದೀಪ್ ಸರ್ ತಂದೆ ಸಂಜೀವ್ ಸರ್ ಅವರ ಮೇಷ್ಟ್ರು ಪಾಠ ಮಾಡಿದ್ದನ್ನು ಇದುವರೆಗೂ ನೆನ್ಪಿಟ್ಕೊಂಡು ಮಿಡ್ಲ್ ಸ್ಕೂಲಲ್ಲಿ ಅದೆಷ್ಟು ಸುಸ್ಪಷ್ಟ ಕನ್ನಡದಲ್ಲಿ ಆಗಿನ ಕನ್ನಡ ಪದಗಳು ಮೇಷ್ಟ್ರು ಬಳಸ್ತಿದ್ದು ಸಹಾರಾ ಮರುಭೂಮಿ ಯಾಕೆ ಸಹಾರಾ ಮರುಭೂಮಿ ಆಯಿತು ಅಂತ ಮೊದಲನೇ ಸತಿ ಕೇಳಿದ ಪಾಠನ ಹೇಳ್ತಾರೆ ನೋಡಿ ಇವಾಗ. ಸಹರಾ ಒಂದು ದೊಡ್ಡ ಮರುಭೂಮಿಯಾಗಿರಲು ಕಾರಣವೇನು? ಪೂರ್ವ ದಿಕ್ಕಿನಿಂದ ಬೀಸ್ತಕ್ಕಂಥ ಜಲಹಿತ ಮಾರುತಗಳನ್ನು ಅಟ್ಲಾಸ್ ಪರ್ವತವು ತಡೆಯುವುದರಿಂದಲೂ, ಜಲರಹಿತ ಮಾರುತಗಳು ಸಹಾರಾ ಮರುಭೂಮಿ ಮೇಲೆ ಬೀಸುವುದರಿಂದಲೂ, ಪಶ್ಚಿಮ ದಿಕ್ಕಿನಿಂದ ಬೀಸ್ತಕ್ಕಂತಹ ಉಷ್ಣಮೋದಕ ಮಾರುತಗಳನ್ನು ತಡೆಯುವ ಬೆಟ್ಟಗಳಾಗಲಿ ಗುಡ್ಡಗಳಾಗಲಿ ಪಶ್ಚಿಮದಲ್ಲಿ ಇಲ್ಲದೇ ಇರುವುದರಿಂದಲೂ, ಉಷ್ಣಮೋದಕ ಮಾರುತಗಳು ನೇರವಾಗಿ ಸಹರಾ ಮರುಭೂಮಿ ಮೇಲೆ ಬೀಸಿದ್ದರಿಂದಲೂ ಸಹರಾ ಒಂದು ದೊಡ್ಡ ಮರುಭೂಮಿಯಾಗಿದೆ. ನಾವು ಚಪ್ಪಾಳೆ ಹೊಡಿಲೇಬೇಕಿತ್ತು. ಹೇಗೆ ಕೇಳಿದ? ಕಂತಿ ಪಂಪ ಅಂತ ಕೇಳಿದಾರಲ್ಲ ಸರ್, ಕಂತಿ ಪಂಪ. ಹಾಂ, ಪಂಪ ಕವಿ. ಅವರಿಬ್ಬರಿ ಪೈಪೋಟಿ ಬೀಳುತ್ತೆ. ಹಾಂ, ಕಂತಿ ಪಂಪ್ನಿ ಕೇಳ್ತಾಳೆ, ಪಂಪ ಕಂತಿ ಕೇಳ್ತಾನೆ. ಏನು ಸರ್? ಹಾಂ, ಒಂದೇ ನಿಮಿಷ ತಡ್ರಿ. ಕಂತಿ ಪಂಪರ ವಾಗ್ವಾದ ಹೇಳಿ ಸರ್. ಪಂಪ ಕೇಳ್ತಾನೆ, ದನವಂ ಕಡಿದು ಬಸತಿಗೆ ಎಳೆಯುತ್ತಿದ್ದಾರೆ. ದನವಂ ಕಡಿದು ಬಸತಿಗೆ ಎಳೆಯುತ್ತಿದ್ದಾರೆ. ಬಸ್ತಿ ಅಂದರೆ ಅಹಿಂಸೆ. ದನ ಕಡಿದು ಬಸ್ತಿಗೆ ಎಳಿತಿದ್ರು ಹಿಂಸೆ. ಅದಕ್ಕಂತ ಹೇಳ್ತಾಳೆ, ವನದೊಳಗೆ ಪುಟ್ಟಿದ್ದು ಪತ್ತಡೆಯುಂ ವಾಸನೆಯುಂ ಬೀರಿದ್ದ ಸಚ್ಚಂದನವಂ ಕಡಿದು ಬಸತಿಗೆ ಎಳೆಯುತ್ತಿದ್ದಾರೆ. ಏನು ಸರ್? ಅದಕ್ಕೆ ಅವಳು ವಾಪಸ್ ಹೇಳ್ತಾಳೆ, ಸತ್ತ ಒಳೆದ್ದು ತೌರೂರಿಗೆ ಹೋಗುತ್ತಿದ್ದಳು. ಅತ್ತೆಯ ಕಾಟ ಅಧಿಕಂ ಅನಾದಿನಿ ಬಯಲ್ಕೆ ಜೀವನದಲ್ಲಿ ಬೇಸತ್ತ ಒಳೆದ್ದು ತೌರೂರಿಗೆ ಹೋಗುತ್ತಿದ್ದಳು. ಆಯಿತಾ? ಇದು ನಮ್ಮ ಟೀಚರ್ದು ಸ್ವಂತ. ಇದನ್ನು ಹೊರಗಡೆ ಕೇಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ. ತಿಕ್ಕದವಳು ದೀಪವ ಹಚ್ಚುವುದುಂಟಲೋ ಪಂಪ, ಕಾರ್ತಿಕದವಳು ದೀಪ ಹಚ್ಚುವುದುಂಟಲೆ ಕಂತಿ ಅಂತ. ಇದು ಮೇಷ್ಟ್ರದ್ದು ಸ್ವಂತ ರಚನೆ. ಅದು ಸ್ವಂತ. ತಿಕ್ಕದವಳು ಕಾರ್ತಿಕದವಳು ದೀಪ ಹಚ್ಚುವುದುಂಟಲೋ ಪಂಪ. ಉತ್ತರ ಕಾರ್ತಿಕನ ಹಾಗೆ ಮಾಡಿದ್ದಾರೆ.